ಕಾಲಜ್ಞಾನ ಇಂದು ಜನರಿಗೆ ಬಹಳ ಪ್ರಿಯವಾಗಿದೆ. ಅದರಲ್ಲಿರತಕ್ಕಂಥ ಅನೇಕ ವಿಷಯಗಳು ಈಗಾಗಲೇ ಸತ್ಯಗಳಾಗಿ ಪರಿಣಮಿಸಿದೆ. ಕಾಲಜ್ಞಾನವನ್ನು ಬರೆದಿದ್ದು ಅವರು ಶ್ರೀಮುಖ ಸಂವತ್ಸರದಲ್ಲಿ 1813-14 ಇಸ್ವಿಗಳಲ್ಲಿ ಬರೆದರು. ಇಲ್ಲಿಂದ ಆಚೆಗೆ 100 ವರ್ಷಗಳಿಂದ ಈ ಕಾಲಜ್ಞಾನದಲ್ಲಿ ಹೇಳಿರುವ ವಿಷಯಗಳು ಸತ್ಯಗಳಾಗಿ ಪರಿಣಮಿಸುತ್ತೆ ಅಂತ ಹೇಳಿದರು. 1813 ನಾವು ನೆನಪು ಮಾಡಿಕೊಳ್ಳಬೇಕು. 1913-14ರಲ್ಲಿ ವಿಶ್ವಯುದ್ಧ ನಡೆಯಿತು ಅಂತ. ಆ ಸಂಗತಿಗಳೆಲ್ಲ ಕೂಡ ಆ ಕಾಲಜ್ಞಾನದಲ್ಲಿ ಬರ್ತವೆ. ಅವರು ಹೇಳುವ ಕಾಲಕ್ಕೆ ಭಾರತ ಪರತಂತ್ರವಾಗಿತ್ತು, ಸ್ವತಂತ್ರವಾಗಿರಲಿಲ್ಲ. ಅವರು ಹೇಳಿದರು, ಶ್ವೇತವರ್ಣೀಯರು ಅವರು ಈ ದೇಶವನ್ನು ಬಿಟ್ಟು ಹೋಗ್ತಾರೆ. ಯಾಕೆಂದರೆ ದಬ್ಬಾಳಿಕೆ ನಡೀತಾ ಇದೆ ಭಾರತ ದೇಶದ ಮೇಲೆ, ಜನರಿಗೆ ಅವರು ಕಿರುಕುಳ ಕೊಡ್ತಾ ಇದ್ದಾರೆ. ಆದ್ದರಿಂದ ಅವರು ಈ ದೇಶವನ್ನು ಬಿಟ್ಟು ಹೋಗಬೇಕಾಗ್ತದೆ. ಭೂದೇವತೆಗೆ ಭಾರವಾಗಿದೆ ದುರಾಡಳಿತದಿಂದ, ಆ ಆಡಳಿತವೆಲ್ಲ ಬದಲಾವಣೆ ಆಗುತ್ತದೆ. ಅವರು ಹೇಳ್ತಾರೆ, ದೇಶ ಅನಾಯಕವಾಗುತ್ತದೆ. ನಾಯಕರಿದ್ದೂ ಕೂಡ ಜನರು ಅವರ ಮಾತನ್ನು ಕೇಳದೆ ಹೋಗತಕ್ಕಂಥ ಪರಿಸ್ಥಿತಿ ಏರ್ಪಡುತ್ತೆ. ಜನರು ಸ್ವತಂತ್ರರಾಗಿ ನಮಗೆ ನಾವೇ ಯಜಮಾನರು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಸ್ತ್ರೀ ಪುರುಷರು ಅಂಕುಶವಿಲ್ಲದೆ ನೈತಿಕ ಅಧಃಪತನವಾಗುತ್ತದೆ. ಧಾನ್ಯಗಳ ಬೆಲೆಗಳು ಏರ್ತವೆ, ಜೀವನ ಮಾಡೋದೇ ಬಹಳ ಕಷ್ಟ ಆಗ್ತದೆ ಅನ್ನೋ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅನಂತರದಲ್ಲಿ ಒಬ್ಬ ಒಳ್ಳೆಯ ಪ್ರಭುವಿನ ಆಡಳಿತ, ಒಂದು ಒಳ್ಳೆಯ ಆಡಳಿತ ಬರ್ತದೆ. ಅವರು ಹೇಳಿದಂತೆ ಕಾಲಜ್ಞಾನದಲ್ಲಿ ಮೊದಲೇ ಎಚ್ಚರಿಕೆ ನಮಗೆ ಕೊಟ್ಟಿರುವಂತೆ ಪರಮಾತ್ಮನ ಆರಾಧನೆ ಮಾಡಿ ಸಜ್ಜನರಾಗಿ ಪರಮಾತ್ಮನನ್ನು ನಾವು ಧ್ಯಾನ ಮಾಡ್ತಾ, ದೇವರೇ ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ ಅಂತ ಶರಣಾಗತರಾಗಿ ಅವನ ಅನುಗ್ರಹವನ್ನು ಪಡೆಯಬೇಕು ಎಂಬುದು ಬಹಳ ದೊಡ್ಡ ವಿಷಯ. ಆ ರೀತಿಯಾಗಿ ಅನುಗ್ರಹ ಪಡೆಯೋಣ, ಗುರುವಿನ ಅನುಗ್ರಹ ಪಡೆಯೋಣ, ಶ್ರೀ ಯೋಗಿನಾರಾಯಣರ ಅನುಗ್ರಹ ಪಡೆಯೋಣ. ಒಮ್ಮೆಯಾದರೂ ಕೈವಾರಕ್ಕೆ ಹೋಗೋಣ. ಆ ಸದ್ಗುರುವನ್ನು ಧ್ಯಾನ ಮಾಡಿ ದರ್ಶನ ಮಾಡಿ ಧನ್ಯರಾಗೋಣ.